ಗುರುಪೂರ್ಣಿಮೆ ಎಂದರೆ ಗುರುವಿಗೆ ಕೃತಜ್ಞತೆ ಸಲ್ಲಿಸುವ ಅತ್ಯಂತ ಪವಿತ್ರವಾದ ದಿನ. ಈ ದಿನವನ್ನು ಹಿಂದೂ, ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲಿಯೂ ಗೌರವದಿಂದ ಆಚರಿಸಲಾಗುತ್ತದೆ. ಗುರುಪೂರ್ಣಿಮೆಯ ಹಿನ್ನೆಲೆ: ಗುರುಪೂರ್ಣಿಮೆಯು ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯುತ್ತಾರೆ, ಏಕೆಂದರೆ ಮಹರ್ಷಿ ವೇದವ್ಯಾಸ ಅವರು ಈ ದಿನ ಜನಿಸಿದರೆಂದು ನಂಬಲಾಗಿದೆ. ಮಹರ್ಷಿ ವೇದವ್ಯಾಸರು 4 ವೇದವನ್ನು ವ್ಯವಸ್ಥಿತವಾಗಿ ವಿಭಾಗಿಸಿದರು, ಮಹಾಭಾರತವನ್ನು ರಚಿಸಿದವರು, 18 ಪುರಾಣಗಳನ್ನು ರಚಿಸಿದರೆಂದು ಸಂಪ್ರದಾಯ ಹೇಳುತ್ತದೆ. ಆದ್ದರಿಂದ ಅವರನ್ನು ಜಗದ್ಗುರು ಎಂದು ಗೌರವಿಸಲಾಗುತ್ತದೆ. ಗುರು ಎಂಬ ಪದದ ಅರ್ಥ: ಗು ಎಂದರೆ ಅಜ್ಞಾನ, ಕತ್ತಲೆ. ರು ಎಂದರೆ ಅದನ್ನು ದೂರ ಮಾಡುವ ಬೆಳಕು. ಹೀಗಾಗಿ ಗುರು ಎಂದರೆ ಅಜ್ಞಾನವನ್ನು ದೂರ ಮಾಡಿದ ಜ್ಞಾನದ ಬೆಳಕನ್ನು ತೋರಿಸುವವರು. ಗುರು ಎಂದರೆ ಯಾರು? ಗುರು ಎಂದರೆ ಕೇವಲ ಶಾಲೆಯ ಶಿಕ್ಷಕರಲ್ಲ. ತಂದೆ ತಾಯಿ ಮೊದಲ ಗುರುಗಳು, ಶಾಲಾ ಕಾಲೇಜಿನ ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು, ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ತೋರಿಸುವ ಯಾರೇ ಆಗಿರಲಿ ಅವರು ಗುರು. ಗುರುಪೂರ್ಣಿಮೆ ಏಕೆ ಆಚರಿಸಬೇಕು? ಈ ದಿನ ಗುರುವಿಗೆ ಕೃತಜ್ಞತೆ ಸಲ್ಲಿಸಲು, ಆಶೀರ್ವಾದ ಪಡೆಯಲು, ಜ್ಞಾನ ಮತ್ತು ಸಂಪ್ರೇರಣೆಗೆ ಪ್ರಾರ್ಥಿಸಲು, ಜೀವನದಲ್ಲಿ ವಿನಯ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲು. ದೇವರು ನಮಗೆ ಜೀವನವನ್ನು ಕೊಡುತ್ತಾನೆ, ಆದರೆ ಆ ಜೀವನಕ್ಕೆ ಸರಿಯಾದ ದಾರಿ ತೋರಿಸುವವರು ಗುರು. ಆದ್ದರಿಂದ ಗುರು ದೇವರಷ್ಟೇ ಪೂಜ್ಯರು. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ಹೇಳುತ್ತಾರೆ: ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ.